ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಯಾಕಪ್ಪ ನಾನು ವೀಡಿಯೋಸ್ನ ಹಾಕಿಲ್ಲ ಅಂದರೆ ಮನೆಯಲ್ಲಿ ಎಲ್ರಿಗೂ ಹುಷಾರಿಲ್ಲದೆ ಇರೋ ಕಾರಣ ನನ್ನಿಂದ ನನ್ನ ತಮ್ಮಂಗೆ ಹಂಗೆ ನಮ್ಮ ಅಪ್ಪಗೆ ಮತ್ತು ಮಕ್ಕಳಿಗೆಲ್ಲ ಹಾಗೆ ಹಬ್ಕೊಳ್ತಾ ಬಂದ್ಬಿಡ್ತು. ಒಂದು ಫೀವರ್ ಬಂತು ಅಂದರೆ ಹಾಗೇ ವೈರಲ್ ಫೀವರ್ ಥರ ಒಬ್ಬರಿಂದ ಒಬ್ರಿಗೆ ಬಂದ್ಬಿಡುತ್ತೆ. ಹಂಗಾಗಿ ಒಂದು ವಾರ ಫುಲ್ಲು ಹುಷಾರಿಲ್ಲದೆ ಇರೋದು, ಹಾಸ್ಪಿಟಲ್ಲು ಮನೆ ಇದೇ ಆಗೋಗಿತ್ತು. ಹಂಗಾಗಿ ಯಾವುದೇ ವೀಡಿಯೋಸ್ನ ಹಾಕೋದಕ್ಕಾಗಿಲ್ಲ, ನಾನು ಯಾವುದೇ ವೀಡಿಯೋನ ಮಾಡಿ ಹಾಕಿಲ್ಲ. ಇವಾಗ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ವೀಡಿಯೋ ಒಂದೊಂದು ಸರಿ ಏನು ಅನಿಸ್ಬಿಡತ್ತೆ, ವೀಡಿಯೋ ಮಾಡೋದೇ ಬೇಡಪ್ಪ, ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡೋದೇ ಬೇಡಪ್ಪ, ಇಲ್ಲ ಯಾವಾಗಾದರೂ ಫ್ರೀ ಆದಾಗ ಮಾತ್ರ ಮಾಡೋಣ ಅಂತ ಅಂದ್ಕೊಂಬಿಟ್ಟಿದ್ದೆ. ಯಾಕೆ ಅಂದರೆ ನನಗೆ ಎಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ನ ಹಾಕಿದ್ದೀನಿ. ನನಗೆ ಆಗಿರೋವಂಥ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಯಾವುದೇ ಒಂದು ವೀಡಿಯೋಸ್ನ ಮಾಡಬೇಕಾದ್ರೆ ಸ್ವಲ್ಪ ಮುಂಚೆನೇ ನಾನು ವರ್ಕ್ ಮಾಡಿರ್ತೀನಿ, ಅದ್ರ ಬಗ್ಗೆ ತಿಳ್ಕೊಂಡು ಮತ್ತು ನಿಜವಾದ ಸ್ಟೋರೀಸ್ನ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಯಾಕಂದರೆ ನಾವು ಹೇಳಿರೋ ಅಂಥದ್ದು ಸ್ವಲ್ಪ ಜನಕ್ಕೆ ಯೂಸ್ ಆಗಬೇಕು. ನಾವು ಹೇಳಿರೋದು ತಪ್ಪಾಗಿ ಹೇಳೋದು, ಅವರು ಅದನ್ನು ಮತ್ತೆ ತಪ್ಪು ಮಾಡ್ಕೊಳ್ಳೋದು ಅದೆಲ್ಲ ಬೇಡ ಅಂತ ನನಗೇನೇನು ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಅದನ್ನು ರಿಯಲ್ ಸ್ಟೋರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಯೂಸ್ ಆಗೋವಂಥ ವೀಡಿಯೋಸ್ನೇ ನಾನು ಮಾಡೋದು. ಯಾಕಂದರೆ ನಾವು ಹೇಳಿರೋ ವೀಡಿಯೋಸ್ ಇಲ್ಲ ಒಂದು ವೀಡಿಯೋ ಮಾಡಿದ್ದೀವಿ, ಯಾರಾದರೂ ವೀಡಿಯೋ ನೋಡ್ತಾರೆ ಅಂತಂದರೆ ಅವರಿಗೆ ಆ ವಿಡಿಯೋಯಿಂದ ಏನಾದರೂ ಸ್ವಲ್ಪ ಯೂಸ್ ಆದ್ರೇ ನಮಗೆ ವೀಡಿಯೋ ಮಾಡಿರೋದಕ್ಕೂ ಸಾರ್ಥಕ ಅನಿಸುತ್ತೆ. ಇಲ್ಲಾಂದರೆ ಸುಮ್ಮನೆ ಏನೋ ವೀಡಿಯೋ ಮಾಡಿದ್ದಾರೆ ಅದರಲ್ಲಿ ಏನೂ ಇಲ್ಲಪ್ಪ ಅಂತಂದರೆ ನಮಗೂ ಬೇಜಾರಾಗುತ್ತೆ. ಏನಕ್ಕೆ ವೀಡಿಯೋ ಮಾಡಿದ್ದೀನಿ, ಅದರಲ್ಲಿ ಏನೂ ಇಲ್ವಲ್ಲ, ಏನೂ ಕಂಟೆಂಟ್ ಇಲ್ಲ, ಯಾಕೆ ಆ ವಿಡಿಯೋನ ಹಾಕಬೇಕು ಅಂತ. ನಾನು ಯಾವುದೇ ಒಂದು ವೀಡಿಯೋ ಮಾಡಬೇಕಂದ್ರೆ ಸ್ವಲ್ಪ ವರ್ಕ್ ಮಾಡಿನೇ ವೀಡಿಯೋ ಹಾಕಿರ್ತೀನಿ. ತುಂಬ ಯೂಸ್ಫುಲ್ ವೀಡಿಯೋನ ಹಾಕಿದ್ದೀನಿ, ಆದರೆ ಆ ವಿಡಿಯೋಸು ಜಾಸ್ತಿ ಜನಕ್ಕೆ ಅದು ಹೋಗ್ತಾ ಇಲ್ಲ. ಅದು ಏನಕ್ಕೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಯಾರಿಗಾದರೂ ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ, ಇಲ್ಲ ಯಾವ್ಯಾವ ವೀಡಿಯೋಸ್ ಮಾಡಬೇಕಂತನೂ ಕಮೆಂಟ್ ಮಾಡಿ ತಿಳಿಸಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗೇ ಅಂತ ಏನೇನು ಥರ ವೀಡಿಯೋಸ್ನ ಮಾಡ್ಬೋದು ಮತ್ತು ಏನೇನು ವೀಡಿಯೋ ಅಂತ ಎಲ್ಲ ಲಿಸ್ಟ್ ಮಾಡಿನೇ ಇಟ್ಕೊಂಡಿದ್ದೆ. ಆದರೆ ವ್ಯೂಸ್ ನೋಡ್ತಾ 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 ಏನಾಗ್ಬಿಡುತ್ತೆ, ಒಂದೊಂದು ಸರಿ ಬೇಜಾರು ಅನಿಸ್ಬಿಡುತ್ತೆ, ಯಪ್ಪ ಯೂಟ್ಯೂಬೇ ಬೇಡಪ್ಪ. ಯಾಕೆಂದರೆ ನಾವು ಪ್ರತಿ ಒಂದೊಂದು ನಿಮಿಷಕ್ಕೂ ವೈ.ಟಿ ಸ್ಟುಡಿಯೋನ ತೆಗೆಯೋದು, ವ್ಯೂಸ್ ಬಂದಿದೆಯಾ, ಒಂದೊಂದು ವ್ಯೂಸ್ ಬಂದಾಗೂ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನೋಡಿರೋರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ, ನೋಡಿರೋದಕ್ಕೆ ಥ್ಯಾಂಕ್ ಯು ಅಂತ. ಅಷ್ಟು ನಾನು ಕ್ಯೂರಿಯಾಸಿಟಿಯಿಂದ ಮಾಡಿದೆ. ಆದರೆ ವ್ಯೂಸ್ ನೋಡಿದ್ರೆ ಫುಲ್ಲು ಡೌನ್ ಆಗ್ತಾಯಿದೆ. ಫಸ್ಟು ಚೆನ್ನಾಗೇ ಬಂತು, ಆಮೇಲೆ ಯಾಕೋ ಸ್ವಲ್ಪ ಡೌನ್ ಆಗೋಯ್ತು. ಏನಕ್ಕೆ ಅಂತ ನನಗೂ ರೀಸನ್ ಗೊತ್ತಿಲ್ಲ. ಸರಿ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಇವತ್ತಿನ ವೀಡಿಯೋ ಏನಂತ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಇವತ್ತು ನಿಮಗೆ ಒಂದು ಯೂಸ್ಫುಲ್ ಆಗುವಂಥ ವೀಡಿಯೋನ ಮಾಡ್ತಾಯಿದ್ದೀನಿ. ಹೊಸ ತಾಯಂದರಿಗೆ ಅಂದರೆ ಇವಾಗ ತಾನೇ ಪಾಪು ಆಗಿರೋರಿಗೆ, ಇಲ್ಲ ಪ್ರೆಗ್ನೆಂಟ್ ಇರೋರಿಗೆ, ನೆಕ್ಸ್ಟು ಬೇಬಿನ ಎಕ್ಸ್ಪೆಕ್ಟ್ ಮಾಡ್ತಿರೋರಿಗೆ ಯೂಸ್ಫುಲ್ ಆಗುವಂಥ ವೀಡಿಯೋನ ನಾನು ಹೇಳ್ತಾ ಇದ್ದೀನಿ. ಏನು ಅಂತಂದರೆ ಪಾಪು ವೆಯ್ಟು ಏನು ಹೇಳ್ತಾರೆ, ಒಬ್ಬೊಬ್ಬರು ಹುಟ್ಟಿದಾಗ ಕಮ್ಮಿ ವೆಯ್ಟ್ ಇರ್ತಾರೆ, ಅದೇ ವೆಯ್ಟ್ ಬರ್ತಾರೆ. ಯಾಕಂದರೆ ಸಣ್ಣಗೆ ಇರ್ತಾರೆ ಮತ್ತು ವೆಯ್ಟು ಇನ್ಕ್ರೀಸ್ ಆಗ್ತಾನೆ ಇರಲ್ಲ. ಯಾಕೆ ಇನ್ಕ್ರೀಸ್ ಆಗಲ್ಲ, ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಪಾಪು ನಿದ್ದೆ ಮಾಡೋ ಪ್ಯಾಟ್ರನ್ ಬಂದು ಬೆಳಗ್ಗೆ ಎಲ್ಲ ಮಲ್ಕೊಳ್ಳುತ್ತೆ ಮತ್ತು ನೈಟೆಲ್ಲ ಆಟ ಆಡ್ತಾ ಇರುತ್ತೆ. ಯಾಕೆ ಆ ಥರ ಮಾಡುತ್ತೆ ಅಂದರೆ, ನಾವು ಪ್ರೆಗ್ನೆಂಟ್ ಇದ್ದಾಗ, ಹೊಟ್ಟೆಲಿದ್ದಾಗ ನಾವು ನೈಟು ಯಾವುದೇ ಆ್ಯಕ್ಟಿವಿಟಿನ ಮಾಡಲ್ಲ, ಆರಾಮಾಗಿ ಮಲ್ಕೋತೀವಿ. ಆವಾಗ ಪಾಪು ಏನಾಗುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಯಾಕಂದರೆ ಏನು ನಾವು ಆ್ಯಕ್ಟಿವ್ ಆಗಿರಲ್ವಲ್ಲ, ಆವಾಗ ಪಾಪು ಆ್ಯಕ್ಟಿವ್ ಆಗಿರುತ್ತೆ. ಅವ್ರಿಗೆ ನೈಟೇ ಆಟ ಆಡಿ ರೂಢಿ ಆಗಿರುತ್ತೆ. ಬೆಳಗ್ಗೆ ಹೊತ್ತು ನಾವು ವಾಕ್ ಮಾಡ್ತಾ ಇರ್ತೀವಿ, ಎದ್ದಿರ್ತೀವಿ, ಕೂತ್ಕೋತೀವಿ, ಮತ್ತು ಏನಾದರೂ ಕೆಲಸ ಮಾಡ್ತಿರ್ತೀವಿ, ಹಾಗೆ ಹೀಗೆಲ್ಲ ಇದು ಮಾಡ್ತಾ ಇರ್ತೀವಲ್ಲ, ಆವಾಗ ಅದಕ್ಕೆ ಏನು ಅನಿಸುತ್ತೆ, ಜೋಕಾಲಿ ಥರ ಇರುತ್ತೆ. ಆವಾಗ ನಾವು ಬೆಳಗ್ಗೆ ಹೊತ್ತು ಪಾಪು ಮಲಗಿ ರೂಢಿ ಇರುತ್ತೆ. ಆವಾಗ ಹುಟ್ಟಿದಾಗೂ ಏನಾಗುತ್ತೆ, ಒಂದು 3 ಮಂತ್ಸು ಅದೇ ಕಂಟಿನ್ಯೂ ಆಗುತ್ತೆ. ಬೆಳಗ್ಗೆ ಹೊತ್ತು ಮಲ್ಕೊಳ್ಳುತ್ತೆ, ನೈಟ್ ಹೊತ್ತು ಆ್ಯಕ್ಟಿವ್ ಆಗಿರುತ್ತೆ. ಆವಾಗ ಬೆಳಗ್ಗೆ ಹೊತ್ತು ಏನು ಮಾಡ್ತಾರೆ ಅಮ್ಮಂದರು, ನಿದ್ದೆ ಮಾಡ್ತಿದ್ದೆ ಬಿಡು ಅಂತ ಬಿಟ್ಬಿಡ್ತಾರೆ. ಇವಾಗ ಒಂದು 3-4 ಅವರ್ಸ್ ಆದರೂ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡುತ್ತೆ ಪಾಪು. ಹುಟ್ಟಿದೆ 1 ತಿಂಗಳಿಂದ 3 ತಿಂಗಳವರೆಗೂ ತುಂಬಾ ನಿದ್ದೆ ಮಾಡ್ತಾರೆ. ಒಬ್ಬೊಬ್ಬರು ನಿದ್ದೆ ಮಾಡಲ್ಲ.
ಒಂದೊಂದು ಪಾಪು ಏನು ಮಾಡುತ್ತೆ 3 ಅವರ್ಸ್ 4 ಅವರ್ಸ್ ಹಂಗೆ ಕಂಟಿನ್ಯೂಸ್ ಆಗಿ ನಿದ್ದೆ ಮಾಡುತ್ತೆ. ಹಂಗೆ ನಿದ್ದೆ ಮಾಡಿದಾಗ ಏನಾಗುತ್ತೆ, ಅಮ್ಮ ಅಂದರು ನಿದ್ದೆ ಮಾಡ್ತಿದ್ದೆ ಬಿಡು ಅಂತ ಹಾಲು ಕುಡಿಸೋದನ್ನು ಮರ್ತೋಗ್ಬಿಡ್ತಾರೆ. ಹಾಗೆ ಮರಿಬಾರ್ದು. ನಾವು 2 ಅವರ್ಸ್ ಒಂದ್ಸರಿ ಪಾಪುನ ಎಬ್ಬಿಸಿ ಹಾಲು ಕುಡಿಸ್ಬೇಕು. ಅದು ಎದ್ದೇಳಿಲ್ಲ ಅಂದ್ರೂ ಕೂಡ ಕಾಲಿಗೆ ಈ ಥರ ಹೊಡಿಬೇಕು, ಆವಾಗ ಪಾಪು ಎದ್ದೇಳುತ್ತೆ. ಅಕಸ್ಮಾತ್ ಪಾಪುಗೆ ಹೆಂಗಪ್ಪ ಹೊಡೆದು ಎಬ್ಬಿಸೋದು ಅಂಥರ ಮಾಡಬಾರ್ದು. ಯಾಕಂದರೆ ನಾನು ನನ್ನ ಮಗಳಿಗೆ ಫಸ್ಟು ಸರಿ ಹುಟ್ಟಿದಾಗ ಅವಳು ತುಂಬಾ ನಿದ್ದೆ ಮಾಡೋಳು. ಹೊಡೆದು ಎಬ್ಬಿಸೋದಕ್ಕೇನೋ ಒಂಥರ ಅಯ್ಯೋ ಬಿಡು ಮಲ್ಕೊಂಡ್ಲಿ, ಇವು ಏನಪ್ಪ ಎಬ್ಬಿಸೋದು ಅಂತ ಡಾಕ್ಟ್ರ್ ಹೇಳಿದ್ರು. ಇಲ್ಲ, ಹೊಡೆದು ಎಬ್ಬಿಸ್ತಾನೆ ಇರಬೇಕು. ಹಂಗೆ ಹೊಡೆದು ಎಬ್ಬಿಸಿದಾಗ ಅಂದರೆ ಜೋರಾಗಿ ಹೊಡಿಬಾರ್ದು, ಸ್ವಲ್ಪ ಹೀಗೆ ಮಾಡಿ ಇದು ಮಾಡಿದ್ರೆ, ಇಲ್ಲಾಂದರೆ ಕಿವಿ ಹತ್ರ ಹೀಗಂದರೆ ಪಾಪು ಎದ್ದೇಳುತ್ತೆ. 2 ಅವರ್ಸ್ ಒಂದ್ಸರಿ ನಾವು ಫೀಡ್ ಮಾಡ್ತಾನೆ ಇರಬೇಕು. ಫೀಡ್ ಮಾಡಿದ್ರೇ ಬೇಬಿ ವೆಯ್ಟ್ಗೆ ತುಂಬಾ ಯೂಸ್ ಆಗೋದು, ಮತ್ತು ಡಿಹೈಡ್ರೇಷನ್ ಆಗಲ್ಲ. ಹಾಗೆ ಪಾಪುಗೆ ಅಕಸ್ಮಾತ್ ಏನೋ ನಾವು ಫೀಡ್ ಮಾಡದೇ ಇದ್ದರೆ ಏನಾಗುತ್ತೆ, ಹೊಟ್ಟೆಲಿ ಗ್ಯಾಸ್ ಫಾರ್ಮ್ ಆದಂಗೆ ಆಗಿಬಿಡುತ್ತೆ. ಆವಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬೇಬಿ ವೆಯ್ಟ್ಗೆ ಮೊದಲನೇ ಟಿಪ್ಸು ಕೊಡ್ತಾ ಇರೋದು ನಾನು ಇದೇ. 2 ಅವರ್ಸ್ ಒಂದ್ಸರಿ ಪಾಪುನ ಮಲಗಿರಲಿ, ಎದ್ದೇಳಿರಲಿ, ಮತ್ತು ಆ್ಯಕ್ಟಿವ್ ಆಗಿರಲಿ, ಏನಾದರೂ ಮಾಡ್ತಾ ಇರಲಿ, ಪಾಪು ಮಲ್ಕೊಂಡಿದ್ರು ಕೂಡ ಎಬ್ಬಿಸಿ ನಾವು 2 ಅವರ್ಸ್ ಒಂದ್ಸರಿ ಫೀಡ್ ಮಾಡ್ತಾನೆ ಇರಬೇಕು. ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ನಾನಂತೂ ಯಾವತ್ತೂ ಮಿಸ್ ಮಾಡಿಲ್ಲ. ನನ್ನ ಮಗ ಹುಟ್ಟಿದಾಗ 2.8 ಅಷ್ಟೇ ಇದ್ದಿದ್ದು, ತುಂಬಾ ಸಣ್ಣ ಇದ್ದ, ತೀರ ಸಣ್ಣ ಇದ್ದ. ನಾನೇನಪ್ಪ ಇಷ್ಟೇ ಚಿಕ್ಕ ಮುಖ, ಇಷ್ಟೇ ಚಿಕ್ಕ ಕಾಲು ಇದೆಯಲ್ಲ, ಇಷ್ಟು ಸಣ್ಣ ಇದೆ ಅಂದರೆ, ನಾನು ಸ್ಕ್ಯಾನ್ ಮಾಡಿಸಿದಾಗ 3.2 ಇತ್ತು. ಆದರೆ ಡೆಲಿವರಿ ಆದಾಗ ನನಗೆ 2.8 ಇದ್ದಿದ್ದು. ಪಾಪು ವೆಯ್ಟ್ ಬಂದು 2.8 ಇದ್ದಿದ್ದು. ಇಷ್ಟು ತುಂಬ ಸಣ್ಣನೇ ಇದ್ದ. ಆದರೆ 3 ಮಂತ್ಸ್ಗೆಲ್ಲ ಅವನು ಪಿಕಪ್ ಆಗಿಬಿಟ್ಟ, ಸ್ವಲ್ಪ ಗುಂಡಿಗೆ ಆದ. ಯಾಕೆ ಅಂದರೆ ನಾನು ಎವ್ರಿ 2 ಅವರ್ಸು ಫೀಡ್ ಮಾಡ್ತಾನೇ ಇದ್ದೆ. ಫೀಡ್ ಮಾಡೋದು ಅಕಸ್ಮಾತ್ ಇವಾಗ ನಾವು ಫೀಡ್ ಮಾಡ್ತೀವಿ, ಒಂದು 5 ನಿಮಿಷ ಫೀಡ್ ಮಾಡೋದು, ಹಾಲು ಕುಡಿತು ಬಿಡು ಸಾಕು ಅಂತ ಅನ್ನೋದು ಮಾಡಬಾರ್ದು. ಒಂದು ಹಾಫ್ ಆನ್ ಅವರ್ ಆದರೂ ಪಾಪುಗೆ ಫೀಡ್ ಮಾಡಬೇಕು. ಯಾಕಂದರೆ ಅದು ನಿಧಾನವಾಗಿ ಕುಡಿಯೋದು. ಹಂಗಾಗಿ ನಾವು ಒಂದು ಅರ್ಧ ಗಂಟೆ ಆದರೂ ಪಾಪುಗೆ ಫೀಡ್ ಮಾಡಬೇಕು. ಫೀಡ್ ಮಾಡಿದ್ಮೇಲೆ ಪಾಪುನ ಈ ರೀತಿ ಹೆಗ್ಲ ಮೇಲೆ ಹಾಕ್ಕೊಂಡು ಈ ರೀತಿ ತೇಗಿಸ್ಬೇಕು ನಾವು. ಅದು 1/4 ಗಂಟೆ ಆದರೂ ಮಾಡಲೇಬೇಕು. ಪಾಪು ಅವು ಅಂತ ತೇಗಬೇಕು. ಆ ತೇಗ್ ಬರೋ ತನಕ ನಾವು ಪಾಪುಗೆ ತೇಗಿಸ್ತಾನೆ ಇರಬೇಕು. ಇಲ್ಲಾಂದರೆ ಅದು ಗ್ಯಾಸ್ ಫಾರ್ಮ್ ಆಗಿಬಿಡುತ್ತೆ. ಇಲ್ಲಾಂದರೆ ನಾವು ಮಲಗಿಸಿದಾಗ ಪಾಪು ಕಕ್ಬಿಡುತ್ತೆ. ಮೊದಲನೇ ಟಿಪ್ಸ್ ಬಂದು 2 ಅವರ್ಸ್ ಒಂದ್ಸರಿ ಪಾಪುನ ಮಲಗಿರಲಿ ಎದ್ದಿರಲಿ ಫೀಡ್ ಮಾಡಬೇಕು. ಫೀಡ್ ಮಾಡೋದನ್ನು ಮರಿಬಾರ್ದು. ಮತ್ತು ಈ ರೀತಿ ಪಾಪುನ ಹಾಕ್ಕೊಂಡು ಹೆಗ್ಲ ಮೇಲೆ ಈ ರೀತಿ ಹಾಕ್ಕೊಂಡು ಬೆನ್ನ ಮೇಲೆ ಈ ರೀತಿ ತಟ್ತಾ ಈ ರೀತಿ ಹೀಗೆ ಸವರಿದ್ರೆ ಅದು ತೇಗುತ್ತೆ. ಆಗ ನಿಮಗೆ ಪಾಪುಗೆ ಯಾವುದೇ ಗ್ಯಾಸ್ ಫಾರ್ಮ್ ಆಗಲ್ಲ, ಮತ್ತು ಹೊಟ್ಟೆ ನೋವು ಕೂಡ ಬರಲ್ಲ. ಪಾಪು ಅಳೋದು ಒಂದೊಂದ್ಸರಿ ಕಂಟಿನ್ಯೂಸ್ ಆಗಿ ಅಳುತ್ತೆ ನೋಡಿ. ಅದು ಏನಕ್ಕೆ ಅಳುತ್ತೆ ಅಂದರೆ ಒಂದೊಂದ್ಸರಿ ಗ್ಯಾಸ್ ಫಾರ್ಮ್ ಆಗಿರುತ್ತೆ, ಅದರಿಂದ ಹೊಟ್ಟೆ ನೋವು ಬಂದು ಪಾಪು ಅಳುತ್ತೆ. ಅದಕ್ಕೆ ನಾವು ಹಾಲು ಕುಡಿಸಿ ಈ ಥರ ತೇಗಿಸಿದ್ರೆ ಪಾಪು ಅಳಲ್ಲ, ಗ್ಯಾಸ್ ಕೂಡ ಫಾರ್ಮ್ ಆಗಲ್ಲ. ಸೆಕೆಂಡ್ ಟಿಪ್ಸ್ ಬಂದು ಹೇಳ್ತಾರೆ, ಓಕೆ ಫೀಡ್ ಮಾಡಬೇಕು ಅಂತ ಹೇಳ್ತೀರಾ, ಆದರೆ ಹಾಲೇ ಬರ್ತಿಲ್ಲ, ಏನು ಮಾಡೋದು ಅಂತಂದರೆ ನಾವು ಇದು ಆಹಾರನ ಚೆನ್ನಾಗಿ ತಗೋಬೇಕು. ತರಕಾರಿ ಇದನ್ನೆಲ್ಲ ಚೆನ್ನಾಗಿ ತಗೊಂಡಾಗ ಹಾಲು ಆಟೋಮೆಟಿಕ್ಕಾಗಿ ಬರುತ್ತೆ. ಫಸ್ಟ್ ಸರಿ ಯಾರಿಗೂ ಕೂಡ ಹಾಲು ಬರಲ್ಲ. ಇವಾಗ ನಂದು ಆಗಿರೋದು C-ಸೆಕ್ಷನ್ನು. ಆ C-ಸೆಕ್ಷನ್ ಆಗಿ ನಮಗೆ ರೂಮ್ಗೆ ಶಿಫ್ಟ್ ಮಾಡಿದ ತಕ್ಷಣ ಹಾಲು ಬರಲ್ಲ. ಆದರೆ ನಾವು ಹಾಲು ಕುಡಿಸ್ತಾ ಸುಮ್ಮನೆ ಫೀಡ್ ಮಾಡ್ತಾ ಪಾಪು ಹೀಗೆ ಸಕ್ ಮಾಡಿ ಹಾಲು ಕುಡಿತಾ ಅದು ತಾನೇ ಹಾಲು ಬರುತ್ತೆ. ಹಾಲು ಬರ್ತಾ ಇಲ್ಲ ಅಂತ ನಾವೇನಾದರೂ ನೆಗ್ಲೆಕ್ಟ್ ಮಾಡಿದ್ವಿ, ಬಿಟ್ಬಿಟ್ವಿ ಅಂತಂದರೆ ಹಾಲು ಬರೋದೇ ಇಲ್ಲ. ನಾವು ಆ ಪಾಪು ಹಾಲು ಕುಡಿತಾ ಹಾಲು ಇನ್ನೂ ಜಾಸ್ತಿನೇ ಬರ್ತಾ ಇರುತ್ತೆ. ಅದಾದಮೇಲೆ ಬಿಸಿ ನೀರು ಆದಷ್ಟು ನಾವು ಡಿಹೈಡ್ರೇಷನ್ ಆಗದೇ ಇರೋ ರೀತಿ ಪದೇ ವಾಟರ್ನ ನಾವು ಕುಡಿತಾ ಇರಬೇಕು. ಈಗ ಹಳೆ ಕಾಲದಲ್ಲಿ ಏನಂತ ಇದ್ರು, 1 ಲೋಟ ಮಾತ್ರ ನೀರು ಕೊಡ್ತಾ ಇದ್ರಂತೆ, ನೀರು ಕಮ್ಮಿ ಕುಡಿಬೇಕು ಅಂತ. ಆ ರೀತಿ ಏನಿಲ್ಲ. ಇವಾಗ ನಾವು ಡಿಹೈಡ್ರೇಷನ್ ಆದರೆ ನಮಗೆ ಬಾಯೆಲ್ಲ ಒಣಗುತ್ತೆ, ಮತ್ತು ನಮಗೆ ಇವಾಗ ಹಾಲು ಆಗೋದಕ್ಕೂ ಕೂಡ ನಮಗೆ ಏನು ಬೇಕು, ಸ್ವಲ್ಪ ನೀರಿನಂಶ ಇದ್ದೇ ಇರಬೇಕಲ್ಲ. ಹಾಗಾಗಿ ನಾವು ನೀರು ಕುಡಿತಾನೆ ಇರಬೇಕು. ನಿಮಗೆ ಬೇಕು ಅನ್ನಿಸ್ದಾಗೆಲ್ಲ ಒಂದೊಂದು ಗ್ಲಾಸ್ ನೀರನ್ನ ಕುಡೀರಿ, ಆಗ ಹಾಲು ಆಟೋಮೆಟಿಕ್ಕಾಗಿ ಬರುತ್ತೆ. ಮತ್ತು ಆಹಾರ ತಗೋಬೇಕಾದ್ರೆ ಅದರಲ್ಲಿ ತರಕಾರಿನ ಜಾಸ್ತಿ ಬೆಳೆಸ್ಕೊಳ್ಳಿ, ಆಗ ಕೂಡ ಹಾಲು ಜಾಸ್ತಿ ಬರುತ್ತೆ. ಹಾಲು
ಇನ್ಕ್ರೀಸ್ ಆಗೋದಕ್ಕೆ ಸಬ್ಸಿಗೆ ಸೊಪ್ಪು ಅದೆಲ್ಲ ಕೊಡ್ತಾರೆ ನೋಡಿ. ಮನೇಲಿ ಕೇಳಿ ಹೇಳ್ತಾರೆ. ಇಲ್ಲ ಅಂತಂದರೆ ಡಾಕ್ಟರ್ನ ಕೇಳಿ ಒಂದು ಪೌಡ್ರು ಕೊಡ್ತಾರೆ. ಆ ಪೌಡ್ರನ್ನ ಹಾಲಿಗೆ ಮಿಕ್ಸ್ ಮಾಡಿ ನಾವು ಅದನ್ನು ತಗೊಂಡ್ರೆ ನಮಗೆ ಹಾಲು ಆಟೋಮೆಟಿಕ್ಕಾಗಿ ಬರುತ್ತೆ. ನಾನು ಫಸ್ಟ್ ಬೇಬಿಗೆ ನಾನು ಒಂದೇ ಒಂದು ಸರಿ ಟ್ರೈ ಮಾಡಿದ್ದೆ. ಡಾಕ್ಟ್ರು ಕೊಟ್ಟಿದ್ದರು, ಅಕಸ್ಮಾತ್ ಏನಾದರೂ ಹಾಲು ಬಂದಿಲ್ಲ ಅಂದರೆ ಇದನ್ನು ತಗೋ ಅಂತ ಒಂದೇ ಒಂದು ಸರಿ ತೊಗೊಂಡಿದ್ದೆ. ತಗೊಂಡಾಗ ಹಾಲು ಆಟೋಮೆಟಿಕ್ಕಾಗಿ ಬರುತ್ತೆ. ಒಬ್ಬೊಬ್ಬರಿಗೆ ಅದು ಆಗಲ್ಲ, ಎದೆ ನೋವು ಬಂದ್ಬಿಡುತ್ತೆ. ಅದನ್ನು ನೋಡಿಕೊಂಡು ನೀವು ಡಾಕ್ಟ್ರ್ ಹತ್ರ ಕೇಳಿ ತಗೊಳ್ಳಿ. ನಾವೇನಾದರೂ ನಮ್ಗೆ ಹಾಲು ಬರ್ತಾಯಿಲ್ಲ, ಪಾಪುಗೆ ಹೆಂಗೆ ಹಾಲು ಕುಡಿಸೋದು ಬಿಡು, ಹಾಲು ಬರ್ತಾಯಿಲ್ಲ ಅಂತ ನಾವು ಹಸು ಹಾಲು ಅದೆಲ್ಲ ಕುಡಿಸ್ಬಾರ್ದು. ಹಸು ಹಾಲು ಏನಾಗುತ್ತೆ, ಓವರ್ ಹೀಟ್ ಇರೋದ್ರಿಂದ ಪಾಪುಗೆ ಹೀಟ್ ಆಗಿಬಿಡುತ್ತೆ. ಹಸು ಹಾಲೆಲ್ಲ ನಾವು 1 ವರ್ಷ ತನಕ ಮಕ್ಕಳಿಗೆ ಹಸು ಹಾಲೆಲ್ಲ ಕುಡಿಸ್ಲೇಬಾರ್ದು. ಅದಾದಮೇಲೆ 6 ತಿಂಗಳು ಆದಮೇಲೆ ಈ ರಾಗಿ ಸರಿನ ಕೊಡ್ಬೋದು. ಅದು ಕೂಡ ವೆಯ್ಟ್ ಗೇನ್ಗೆ ತುಂಬಾ ಇಂಪ್ರೂವ್ ಆಗುತ್ತೆ. ನಾನು ಆಲ್ರೆಡಿ ರಾಗಿ ಸರಿ ಮಾಡೋದು ಹೇಗೆ ಅಂತ ಹಾಕಿದ್ದೀನಿ ನೋಡಿ. ರಾಗಿ ಸರಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕಂತ ತೋರಿಸಿಲ್ಲ, ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಮಾಡಿ ಹಾಕ್ತೀನಿ. ರಾಗಿ ಸರಿಗೆ ನಾವು ಬೇಳೆಗಳು ಮತ್ತು ಡ್ರೈ ಫ್ರೂಟ್ಸು ಮತ್ತು ಜೀರಿಗೆ, ಮೆಣಸು ಇದನ್ನೆಲ್ಲ ಸೇರಿಸಿ ನಾನು ರಾಗಿ ಸರಿನ ಮಾಡ್ತೀವಿ. ಪಾಪುಗೆ ಅಂತಲೇ ನಾವು ಸಪ್ರೇಟ್ ರಾಗಿ ಸರಿ ಮಾಡ್ತೀವಿ. ಅದನ್ನು 6 ತಿಂಗಳು ಆದಮೇಲೆ ಕೊಡಬೇಕು. ಅದು ಕೂಡ ವೆಯ್ಟ್ ಗೇಯ್ನು ಮತ್ತು ಅದನ್ನು ಶಕ್ತಿಯಾಗಿರೋದಕ್ಕೆ ಅದೇ ತುಂಬಾ ಯೂಸ್ ಆಗುತ್ತೆ. ಬೇರೆ ಫುಡ್ಗಿನ ರಾಗಿ ಸರಿ ತುಂಬಾ ಯೂಸ್ ಆಗುತ್ತೆ, ಮಾಡೋದಕ್ಕೂ ಈಸಿ ಕೂಡ. ಇನ್ನೊಂದು ಟಿಪ್ಸ್ ಬಂದು ಡೈಲಿ ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡಿ ಡೈಲಿ ಸ್ನಾನ ಮಾಡಿಸೋದು. ಹೇಗಪ್ಪ ಈ ಆಯಿಲ್ ಮಸಾಜಿಂದ ಮಕ್ಕಳು ದಪ್ಪ ಆಗ್ತಾರೆ, ಹೇಗಪ್ಪ ಚೆನ್ನಾಗಿರ್ತಾರೆ ಅಂತಂದರೆ, ಈ ಆಯಿಲ್ ಮಸಾಜ್ ಮಾಡೋದ್ರಿಂದ ಮೂಳೆ ಮತ್ತು ಮಾಂಸಖಂಡಗಳೇನಾಗುತ್ತೆ ಶಕ್ತಿಶಾಲಿ ಆಗುತ್ತೆ. ಈ ಬೋನ್ಸು ಮತ್ತು ಮಸಲ್ಸ್ ಎಲ್ಲ ಏನಾಗುತ್ತೆ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಆವಾಗ ಮಕ್ಕಳು ಕೂಡ ಸ್ಟ್ರಾಂಗ್ ಆಗ್ತಾರೆ. ಫೀಡ್ ಜೊತೆಗೆ ಡೈಲಿ ಸ್ನಾನ ಮತ್ತು ಆಯಿಲ್ ಮಸಾಜ್ನ ಮಾಡೋದನ್ನು ಮರಿಬೇಡಿ. ಆಗ ನೀವು ಡೈಲಿ ಸ್ನಾನ ಮಾಡಿಸ್ತಾ ಬಂದರೆ ಮಸಲ್ಸು ಮತ್ತು ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ನಾವು ಫೀಡ್ ಮಾಡೋದ್ರಿಂದನೂ ಕೂಡ ಹೆಲ್ಪ್ ಆಗಿ ಏನಾಗ್ತಾರೆ, ಮಕ್ಕಳು ಚೆನ್ನಾಗಿ ಗುಂಡಾಗಿ ಬೆಳೀತಾ ಬರ್ತಾರೆ. ನಾನು ಆಲ್ರೆಡಿ ಆಯಿಲ್ ಮಸಾಜ್ನ ಹೇಗೆ ಮಾಡಬೇಕು, ಯಾವ್ಯಾವ ಸ್ಟೆಪ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡಬೇಕು ಮತ್ತು ಗ್ಯಾಸ್ನ ಹೇಗೆ ರಿಲೀಫ್ ಮಾಡೋದು ಅನ್ನೋದನ್ನೆಲ್ಲ ನಾನು ಆಲ್ರೆಡಿ ಮಸಾಜಲ್ಲಿ ಹಾಕಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ನೋಡಿ. ಆ ರೀತಿ ಆಯಿಲ್ ಮಸಾಜ್ ಮಾಡಿ ಮತ್ತು ಸ್ನಾನ ಮಾಡಿಸೋದು ಕೂಡ ಹೇಗೆ ಅನ್ನೋದನ್ನು ಕೂಡ ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದು ಕೂಡ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ನಾನು ಹೇಳಿರೋ ಈ ಎಲ್ಲ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ. ಇನ್ನು ಯಾವುದೆಲ್ಲ ವೀಡಿಯೋಸ್ನ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.